ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರಿದ್ದಾರೆ, ಅವರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಚಾಂದ್ ಪಾಷಾ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾಗಿರುವಂಥ ಬಿ ಗಣೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನ ವಕ್ತಾರರಾಗಿರುವಂಥ ಪ್ರದೀಪ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂಥ ಬಸವರಾಜ್ ಇಟ್ನಾಳ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಮಾತನಾಡಿಸ್ತಾ ಹೋಗೋಣ. ನಾನು ಇಲ್ಲಿಂದ ಅಂದರೆ ಈ ಒಂದು ಚರ್ಚೆಯನ್ನು ಕಾಂಗ್ರೆಸ್ನ ವಕ್ತಾರರಿಂದನೇ ಪ್ರಾರಂಭ ಮಾಡ್ತೀನಿ. ಚಾಂದ್ ಪಾಷಾ ಸರ್, ಎಲೆಕ್ಷನ್ ನಡೆಸೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಈಗಲಾದರೂ? ಖಂಡಿತವಾಗ್ಲೂ ಇದೆ ಸರ್. ಓಕೆ, ಖಂಡಿತವಾಗ್ಲೂ ಇದೆ. ಯಾಕೆ ಈ ಹಿಂದೆನೇ ಜೂನ್ 30 ಸಮಯ ಕೊಟ್ಟಿದ್ರು, ಯಾಕೆ ಕೋರ್ಟ್ಗೆ ಹೋದ್ರಿ ಮತ್ತೆ? ಸರ್, ಕೋರ್ಟ್ಗೆ ಹೋಗಿದ್ದ ಉದ್ದೇಶ ನಮ್ಮಲ್ಲಿ ಮೆನ್ ಪ್ರಾಬ್ಲಮ್ಮು. ಅಧಿಕಾರಿಗಳನ್ನ ಚುನಾವಣೆಗೆ ನಾವು ತೊಡಗಿಸ್ಕೋಬೇಕಾದ್ರೆ ಜನಗಣತಿ ನಡೀತಾ ಇತ್ತು. ಅದಲ್ದಿರ ಇದ್ದಂಥ ಒಂದು ಬೆಂಗಳೂರು ಕಾರ್ಪೊರೇಷನ್ನ ಬೆಳೆದಿರುವಂಥ ಈ ಬೃಹದಾಕಾರವಾಗಿ ಬೆಳೆದಂಥ ಬೆಂಗಳೂರಿನ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕಾದ್ರೆ ಅದಕ್ಕೆ ಒಂದು 5 ವಿಭಾಗಗಳನ್ನಾಗಿ ಮಾಡಿಕೊಂಡು 5 ಕಾರ್ಪೊರೇಷನ್ ಅಂತ ಮಾಡಿದ್ದೀವಿ. ಅದಕ್ಕೆಲ್ಲವೂ ಕೂಡ ಸಿದ್ಧತೆಗಳು ಮಾಡ್ಕೋಬೇಕಾಗಿತ್ತು. ರೂಪರೇಷೆಗಳು ಎಲ್ಲವೂ ಕೂಡ ಎಲ್ಲ ಕೆಲಸ ನಡೀತಾ ಇದೆ. ಹಾಗಾಗಿ ಚುನಾವಣೆಗೆ ನಾವು ವಿರೋಧ ಅನ್ನೋ ಪ್ರಶ್ನೆನೇ ಇಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು ಬೇಕು. ಅದು ಯಾವುದೇ ಪಕ್ಷ ಆಗಿರಲಿ, ಅದು ಸ್ಥಳೀಯ ಜನಪ್ರತಿನಿಧಿಗಳಿದ್ದರೆ ಅಲ್ಲಿನ ಜನರಿಗೆ ಸಿಗಬೇಕಾದಂಥ ಮೂಲ ಸೌಕರ್ಯಗಳ ಬಗ್ಗೆ, ಅವರ ಕಷ್ಟ ಸುಖಗಳ ಬಗ್ಗೆ ಮಾತಾಡೋದಕ್ಕೆ ಕೈಗೆ ಸಿಗ್ತಾರೆ. ಹಾಗಾಗಿ ನಾವು ಚುನಾವಣಾ ವಿರೋಧಿಗಳಲ್ಲ. ಚುನಾವಣೆ ಖಂಡಿತ ಬೇಕು, ಖಂಡಿತ ಮಾಡ್ತೀವಿ. ಇನ್ನು ಎಷ್ಟು ವರ್ಷ ಇದು? ಹೆಚ್ಚು ಕಡಿಮೆ 6-7 ವರ್ಷ ಆಗ್ತಾ ಬಂತು ಸರ್. ಇನ್ನು ಎಷ್ಟು ವರ್ಷ ಹಿಂಗೆ ಮುಂದೂಡ್ಕೊಂಡು ಹೋಗ್ತೀರಿ ಸರ್? ಚುನಾವಣೆನ ಮುಂದೂಡಿದ್ದು ನಾವಲ್ಲ. ಚುನಾವಣೆ ನಿಂತಿದ್ದು ಯಾವಾಗ? ಯಾರ ಪೀರಿಯಡಲ್ಲಿ? BJP ಸರ್ಕಾರ ಇದ್ದಾಗಲೇ. ಈಗಾಗಲೇ 6 ವರ್ಷ ಆಯಿತು. ನಾವು ಬಂದು 3 ವರ್ಷ ಆಗಿದೆ. ಯಾಕೆ ನಿಲ್ಲಿಸಿದ್ರು? 3 ವರ್ಷ ಕಡಿಮೆ ಸಮಯನ? ಅಲ್ಲ, ಆಯ್ತು. ಚುನಾವಣೆ ಆಯಾ ಕಾಲದಲ್ಲಿ ಅವರೇ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರ್ಲಿಲ್ವಲ್ಲ. ಅಲ್ಲಿ ಅವರಿಗೆ ಆ ಸರ್ಕಾರಕ್ಕೆ ಯಾವ ರೀತಿ ಏನು ತೊಂದರೆ ಇತ್ತೋ, ಅವರದೇ ಆದಂತ ಮಾನದಂಡಗಳು ಏನಿದ್ವೋ ಏನೋ, ಅದನ್ನ ನಾವೇನು ಹೇಳಕ್ಕಾಗಲ್ಲ. ಈಗ ನಾವು ನಮ್ಮ ಸಮಸ್ಯೆ ನಾವು ಹೇಳ್ತಾ ಇದ್ದೀವಿ, ಬಟ್ ನಾವು ಚುನಾವಣೆ ಅಂತೂ ಖಂಡಿತ ಮಾಡ್ತೀವಿ. ಬಟ್ ಚುನಾವಣೆ ನಮ್ಮ ಕಾಲದಲ್ಲಿ ನಿಂತಿಲ್ವಲ್ಲ ಸರ್. ಓಕೆ, ಗಣೇಶ್ ಸರ್, ಈಗ ಅವ್ರು ಹೇಳ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆಗಳಿದಾವೆ, ಹಂಗಾಗಿ ನೀವು 5 ಪಾಲಿಕೆಗಳಾಗಿ ಮಾಡಿದೀವಿ, ಸ್ವಲ್ಪ ಸಮಸ್ಯೆಗಳಿದಾವೆ ಹಾಗಾಗಿ ಮಾಡಿಲ್ಲ ಅಂತ ಹೇಳಿ. ನಿಮ್ಮ ಕಾಲದಲ್ಲಿ ಏನಾಗಿತ್ತು? ನೀವ್ಯಾಕೆ ಸುಮ್ಮನೆ ಇದ್ರಿ? ಸರಿಗ ಚುನಾವಣೆ ನಡೆಸಬೇಕಾದದ್ದು ರಾಜಕೀಯ ಪಕ್ಷಗಳ ಜವಾಬ್ದಾರಿ, ಕರ್ತವ್ಯ, ರಾಜ್ಯ ಸರ್ಕಾರದ್ದು. ಓಕೆ, ಇದರ ಜೊತೆಯಲ್ಲಿ ರಾಜ್ಯ ಚುನಾವಣೆ ಆಯೋಗದ ಜವಾಬ್ದಾರಿಯೂ ಕೂಡ ಇದೆ. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಸಹಕಾರವನ್ನು ಕೊಡಬೇಕು. ಹೌದು, ಚುನಾವಣೆ ಮುಂದಿಡೋದ್ರಲ್ಲಿ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯತನ ಇದೆ. ನಾನು ಇಲ್ಲ ಅಂತ ಇನ್ನು ಹೇಳಲಿಕ್ಕಾಗಲ್ಲ. ಅದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ನಾನೇನು ಭೇದ ಮಾಡಲ್ಲ. ಆದರೆ ಇಷ್ಟು ಬಹುಮತ ಬಂದಂಥ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಕನಸನ್ನು ಹೊತ್ತುಕೊಂಡು ಬೆಂಗಳೂರಿನಿಗೆ ಬಂದಂಥ ನಗರಾಭಿವೃದ್ಧಿ ಸಚಿವರು ನಾನು ಮಾಡ್ತೀನಿ ಅಂತ ಹೇಳಿ ಅವರ ವೀರಾವೇಶ ಬ್ರ್ಯಾಂಡ್ ಬೆಂಗಳೂರು ಅಂತಂದ್ರಿ, ಅಥವಾ ಬ್ರಿಡ್ಜ್ ಬೆಂಗಳೂರು ಅಂತಂತಂದ್ರಿ, ಗ್ರೇಟರ್ ಬೆಂಗಳೂರು ಅಂತಂದ್ರಿ, ನಾವೆಲ್ಲವನ್ನೂ ಸ್ವಾಗತಿಸ್ತೀವಿ. ಯಾಕಂದ್ರೆ ನಿಮ್ಮ ಕಲ್ಪನೆಗೆ ನಮ್ಮ ಗೌರವ ಕೊಡ್ತೀವಿ. ಆದರೆ ಒಂದರಲ್ಲೂ ಯಶಸ್ವಿ ಆಗ್ತಾ ಇಲ್ವಲ್ಲ ಅಂತ ನೋವು. ಈಗ ಈಗ ಸಾರ್ವಜನಿಕರನ್ನೆಲ್ಲರನ್ನೂ ಕೇಳಿದ್ರಿ, ಯಾರಾದರೂ ಒಬ್ಬರು ನಮಗೆ ಬೇಕೇ ಬೇಕು ಅಂದಾಗ ರಾಜಕೀಯ ಪಕ್ಷಗಳ ಹಿತಾಸಕ್ತಿ ಬಿಡಿ, ಆ ಮತದಾರ ಹಿತಾಸಕ್ತಿಗಾದರೂ ನಗರಾಭಿವೃದ್ಧಿ ಇವರು ಓಡಬೇಕಾಗಿತ್ತಲ್ಲ. ಹೌದು, 31ನೇ ತಾರೀಕು ಕೊಟ್ಟರು. ಆವತ್ತೇ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ಪದೇ ಪದೇ ನೀವು ಮುಂದೂಡ್ಲಿಕ್ಕೆ ಅವಕಾಶ ತರ್ಕೊಡೋದು ಇದು ಕೊನೆಯ ಅವಕಾಶ ಅಂತ ಹೇಳಿದ್ರು. ಆದರೂ ಕೂಡ ಬಂಡತನದಲ್ಲೋ ನಮಗೆ ಹಣ ಇಲ್ಲ ಅಂದರು, ಫಸ್ಟ್ ಹಣ ಇಲ್ಲ ಅಂದರು, ಚುನಾವಣೆ ಮಾಡೋಕ್ಕೆ ಹಣ ಇಲ್ಲ ಅಂದರು, ಅಭಿವೃದ್ಧಿಯಲ್ಲಿ ಮಾಡ್ತಾರೆ ಅನ್ನೋದು ಬೆಂಗಳೂರಿಗೆ ಸಂಶಯ, ಅನುಮಾನ. ಆಮೇಲೆ ಅಧಿಕಾರಿಗಳಿಲ್ಲ ಅಂದ್ರೆ ಕಾಕಮ್ಮನ ಖಾತೆ, ಗುಬ್ಬಮ್ಮನ ಖಾತೆ, ಅಧಿಕಾರಿಗಳಿಗೆ ಜನಗಣತಿ, ಅದು ಪ್ರೋಸೆಸ್ ರೀ. ಹೌದು, ಇಟ್ ಇಸ್ ಅ ಪ್ರೋಸೆಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ನೀವು ಅದಕ್ಕೆ ಹೋಲಿಕೆ ಮಾಡಬಾರ್ದು. ನಿಮಗೆ ಬದ್ಧತೆ ಇದ್ರೆ ಯಾವುದು ರಾಜೀವ್ ಗಾಂಧಿಯವರು ಕೂಡ ಅಧಿಕಾರ ವಿಕೇಂದ್ರಣ ತಂದು ಆರ್ಟಿಕಲ್ 74 ಸಂವಿಧಾನ 74 ತಂದ್ರು, ಅದಕ್ಕೆ ನಿಮಗೆ ಬದ್ಧತೆ ಇದ್ರೆ, ನಿಮ್ಮ ಪಕ್ಷಕ್ಕೆ ಗೌರವ ಇದ್ರೆ ಅದನ್ನ ಮಾಡ್ಬಿಡ್ಬೇಕಾಗಿತ್ತು. ಸರಿ ಸರ್, ಈಗ ಅವ್ರು ಹೇಳ್ತಾ ಇರೋದಪ್ಪ, ನಮ್ಮ ಕಾಲದಲ್ಲಿ ಸ್ಟಾಪ್ ಆಯ್ತಾ ಚುನಾವಣೆ? ಈ ಹಿಂದೆ ಬಿಜೆಪಿ ಸರ್ಕಾರ ಇರಲಿಲ್ಲ. ನಾನು ನೀವು ಹೇಳಿದ್ರೆ 6 ವರ್ಷ ಆಗಿದೆ ಅಂತ. ನಮ್ದು 3 ವರ್ಷ ಕಳೆದೋಯ್ತು, ಅವ್ರು 3ನೇ ವರ್ಷ ಕಳೆದಾಯ್ತು. ಈಗ ಇವತ್ತಿಗೆ
ಇವತ್ತು 3 ವರ್ಷ. ನಾನು ಹೇಳಿದ್ರೆ ಈ ಅಧಿಕಾರ ಚುನಾವಣೆ ಮುಂದೂಡಿದ್ರಲ್ಲಿ ಸಮಪಾಲಿದೆ ಅಂತ ನಾನು ಆರಂಭದಲ್ಲೇ ಹೇಳಿದ್ದೀನಿ. ಸಮಪಾಲಿದೆ, ಒಪ್ಕೊಳ್ತೀರಿ? ಸರ್ ಅದರಲ್ಲೇನು ತಪ್ಪಿಲ್ಲ. ಆಮೇಲೆ ಚುನಾವಣೆಯಲ್ಲಿ ಸ್ಥಳೀಯವಾಗಿ ಆ ವ್ಯಕ್ತಿ ಇಂಥ ರಾಜಕೀಯ ಪಕ್ಷ ಅನ್ನೋದಕ್ಕಿಂತ ನನಗೆ ಈ ವ್ಯಕ್ತಿಯ ಮೇಲೆ ವಿಶ್ವಾಸ ಇದೆ ಅಂತ ಮಾತ್ರ ಆರಿಸ್ತಾನೆ. ವಿಧಾನಸಭೆ ಹಂಗಲ್ಲ, ಅದು ರಾಜಕೀಯ ಪಕ್ಷಕ್ಕೆ ಹೋಗುತ್ತೆ. ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಆ ವ್ಯಕ್ತಿಯ ವಿಶ್ವಾಸ ಮತ್ತೆ ಅವನು ನೀಡತಕ್ಕಂಥ ಭರವಸೆ, ಅವನ ನಡೆ ನುಡಿಗಳ ಮೇಲೆ ಅವನನ್ನು ನಿಮ್ಗೆ ಈಗ ಅವರು ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಯಾಕೆ JBA ಚುನಾವಣೆ ಮುಂದೂಡಿಕೆ ಮಾಡ್ತಾ ಬರ್ತಾ ಇದ್ದೀರಿ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ನಿಮ್ಮ ಟೈಮ್ನಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗಿತ್ತು? ಯಾಕೆ JBA ಎಲೆಕ್ಷನ್ ನಡೆಸೋದಕ್ಕೆ ಮುಂದಾಗಿರ್ಲಿಲ್ಲ, ಅಥವಾ BBMP ಇತ್ತು? ಏನು ಅನ್ನೋದನ್ನ ಜನರಿಗೆ ಸ್ಪಷ್ಟನೆ ಕೊಟ್ಬಿಡಿ. ಅದನ್ನು GBA ಮಾಡಬೇಕು, ಆಕೆ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು. ಬೆಂಗಳೂರನ್ನು ಬೊಮ್ಮಾಯಿ ಸಾಹೇಬರಿದ್ದಾಗ ಮುಖ್ಯಮಂತ್ರಿಗಳಾಗ್ಯದ ಅದನ್ನು ಪ್ರೆಸೆಂಟೇಷನ್ ಕೊಟ್ಟಿದ್ದು ನಮ್ಮ ಪಕ್ಷವೇ. ಆಮೇಲೆ ಅದು ಏನಾಯಿತೋ ಬರ್ತಾ 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 ನೀವು ಭಾಗ ಆಗಬಾರ್ದು. ಕೆಂಪೇಗೌಡರು ಕಟ್ಟಂಥ ಪಕ್ಷ ಒಂದು ಬೆಂಗಳೂರಿನ ಇದನ್ನು ನಾವು ವಿಭಾಗ ಮಾಡಬಾರದು. ವಿಭಾಗ ಮಾಡಿದಂಥ ಸಂದರ್ಭದಲ್ಲಿ ಅದರದೇ ಆದಂಥ ಒಂದು ಆ ಲೋಕಲಿಸಮ್, ಆ ಸ್ಥಳೀಯ ಇದಕ್ಕೆ ಅನುಗುಣವಾಗಿ ಇದಾಗತ್ತೆ ಅಂತ ಹೇಳಿದ್ದುಂಟು. ಆಮೇಲೆ ಅದನ್ನು ಧಿಕ್ಕರಿಸಿನೋ ಅಥವಾ ಪುರಸ್ಕರಿಸಿನೋ ಬೆಂಗಳೂರು 5 ಭಾಗ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂಥ ಪೂರ್ವಾಪರ ಯೋಜನೆಗಳನ್ನು ಮಾಡಿ ಚಿಂತನೆಗಳನ್ನೆಲ್ಲ ಮಾಡಿ ಕೊಟ್ಟಿದ್ಯಾರು? ನಗರಾಭಿವೃದ್ಧಿ ಸಚಿವರು. ನಾವು ಗೌರವಿಸಿದ್ವಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂದ್ರು, ಗೌರವಿಸಿದ್ವಲ್ಲ. ಅದಕ್ಕೆ ವಿರೋಧ ಮಾಡಿದವ್ರು ಯಾರು? ಅದು ನಿಮ್ಗೆ ಸೇರಿದ್ದು. ವಿರೋಧ ಪರ ಮನೆಯಲ್ಲೂ ಇರುತ್ತೆ, ಮಠದಲ್ಲೂ ಇರುತ್ತೆ. ವಿರೋಧ ಮನೆಯಲ್ಲೂ ಇರುತ್ತೆ, ನೀವು ಅಧಿಕಾರ ನಡೆಸಬೇಕಾದವರು ಸರಿಯಾದ ಪರಿಣಾಮ. ಕಾಂಗ್ರೆಸ್ನವ್ರ ಎಡಬಿಡಂಗಿತನ ಇವಾಗ್ಲೂ ಹೇಳ್ತೀನಿ. ಎಡಬಿಡಂಗಿತನ ನಿಮ್ಮಲ್ಲಿ ಇಟ್ಕೊಳ್ಳಿ, ನಮ್ಮಲ್ಲ. ನೀವ್ ಕೇಳಿದ್ರಲ್ಲ ಸರ್, ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಿ. ನಾನು ಕೊಟ್ಟ ನನ್ನ ತಪ್ಪು ಮಾಹಿತಿ ಇದ್ದರೆ ನಿನಗೆ ಅವಕಾಶ ಕೊಟ್ಟಾಗ ಸರಿಯಾದ ರೀತಿಯಲ್ಲಿ ಹೇಳಿ.